ರಾಜ್ಯದ ಮಲೆನಾಡು ಕರಾವಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸಾಂಪ್ರದಾಯಿಕ ಹಲಸಿನ ಹಣ್ಣಿನ ತಳಿಗಳು ಹೆಚ್ಚಾಗಿ ಕಾಣಬಹುದಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣಿನ ತಳಿಗಳು ನಶಿಸಿ ಹೋಗುತ್ತಿದ್ದು, ಇವುಗಳನ್ನು ಸಂರಕ್ಷಿಸುವ ಹಾಗೂ ಮುಂದಿನ ಪೀಳಿಗೆಗೆ ಉಳಿಸುವ ನಿಟ್ಟಿನಲ್ಲಿ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಂದಾಗಿದೆ. ಈ ಕುರಿತು ಒಂದು ವರದಿ. ಹಸಿದಾಗ ಹಲಸು ಉಂಡಾಗ ಮಾವು ಎನ್ನುವ ನಾಣ್ಣುಡಿಯಂತೆ ಹಣ್ಣುಗಳಲ್ಲಿ ಹಲಸಿನ ಹಣ್ಣಿಗೂ ಅಗ್ರಸ್ಥಾನವಿದೆ. ಮುಖ್ಯವಾಗಿ ಮಲೆನಾಡಿನಲ್ಲಿ ಕಂಡುಬರುವ ಹಲಸಿನ ಹಣ್ಣಿನಲ್ಲಿ ಹಲವು ಬಗೆಗಳಿದ್ದು, ವಿಶಿಷ್ಟವಾದ 4 ಹಲಸಿನ ತಳಿಗಳಿಗೆ ನವದೆಹಲಿಯ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹಕ್ಕುಗಳ ಪ್ರಾಧಿಕಾರ ಮಾನ್ಯತೆ ನೀಡಿದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ವಿಶಿಷ್ಟ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣನ್ನು ಬೆಳೆಯಲಾಗುತ್ತಿದ್ದು, ಈ ತಳಿ ವಿಶೇಷತೆಗಳನ್ನು ಹೊಂದಿದೆ. ಎಳನೀರು ಗಾತ್ರ ಹೊಂದಿರುವ ಈ ತಳಿಯು ರುದ್ರಾಕ್ಷಿ ಆಕಾರದಲ್ಲಿರುತ್ತದೆ. ಹಣ್ಣಿನಲ್ಲಿ ಮೇಣದ ಪ್ರಮಾಣ ಕಡಿಮೆ ಇದ್ದು ಕಡು ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಅಲ್ಲದೆ ಇದು 1 ರಿಂದ 2 ಕೆಜಿ ತೂಕ ಹೊಂದಿರುತ್ತದೆ. ಹಳದಿ ರುದ್ರಾಕ್ಷಿ ಹಲಸಿನ ಜೊತೆಗೆ ಕಂಡುಬರುವ ಕೆಂಪು ರುದ್ರಾಕ್ಷಿ ಸೇರಿದಂತೆ ರೆಡ್ ಆರ್ಟಿಬಿ ಎಂಬ ಹೆಸರಿನ ಇನ್ನೂ 3 ತಳಿಗಳಿಗೆ ಈಗ ಮಾನ್ಯತೆ ದೊರಕಿದೆ. ಉತ್ತಮ ಗುಣಮಟ್ಟದ ವಿಭಿನ್ನ ಹಣ್ಣುಗಳನ್ನು ಗುರುತಿಸಿ 2 ವರ್ಷಗಳ ಕಾಲ ಅಧ್ಯಯನ ಮಾಡಲಾಗಿದೆ. ಇದರ ಸಿಹಿ, ಆಕಾರ, ಬಣ್ಣ ಹಾಗೂ ಗುಣಮಟ್ಟ ಪರಿಶೀಲಿಸಲಾಗಿದೆ. ಪ್ರತಿ ಮರ ವರ್ಷಕ್ಕೆ ಸುಮಾರು 200 ಹಣ್ಣುಗಳನ್ನು ಬಿಡುತ್ತದೆ. ಅಲ್ಲದೆ ಒಂದು ಹಣ್ಣಿನಲ್ಲಿ ಕನಿಷ್ಠ 20 ತೊಳೆಗಳನ್ನು ಕಾಣಬಹುದಾಗಿದೆ. ದೂರದರ್ಶನದೊಂದಿಗೆ ಕೃಷಿಕ ಅನಂತಮೂರ್ತಿ, ಹಳದಿ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣು ಬಹಳ ವಿಶೇಷವಾಗಿದೆ. ಗಿಡಗಳ ಪುನರುತ್ಪಾದನೆ ಮಾಡುವ ಮೂಲಕ ನೂತನ ಫಸಲಿನ ಬಗ್ಗೆ ತಿಳಿಯಲು ಸಾಧ್ಯವಾಗಿದ್ದು, ಹಳದಿ ಹಲಸಿನ ಹಣ್ಣು ನೋಡಲು ರುದ್ರಾಕ್ಷಿ ಗಾತ್ರದಲ್ಲಿದ್ದು, ಮುಂದಿನ ದಿನಗಳಲ್ಲಿ ಈ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಬರುವ ನಿರೀಕ್ಷೆ ಇದೆ ಎಂದರು. ಸುಮಾರು 30 ವರ್ಷಗಳಿಂದ ಹಲಸಿನ ಪ್ರೊಪಗೇಷನ್ ಅಂದರೆ ಗಿಡಗಳ ಪುನರುತ್ಪಾದನೆಯನ್ನು ಕಸಿ ಮಾಡೋದರ ಮೂಲಕ ಮಾಡ್ತಾ ಇದ್ದೀನಿ. ನಾವು ಕಲೆಕ್ಷನ್ನು ಅಂದರೆ ಸಂಗ್ರಹ ತುಂಬ ಇದೆ, ಆದರೆ ನಾವು ಒಂದರಿಂದ ಒಂದಕ್ಕೆ ತುಂಬ ಭಿನ್ನವಾಗಿರಬೇಕು. ಮತ್ತು ಅದರಲ್ಲಿ ಇರೋದರಲ್ಲಿ ಚೆನ್ನಾಗಿರುವಂಥ ಸುಮಾರು ಒಂದು 25 ತಳಿಗಳನ್ನು ನಾವು ಸಸ್ಯ ಪುನರುತ್ಪಾದನೆ ಮಾಡ್ತಾ ಇದ್ದೀವಿ. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಅಡಿವೆಪ್ಪ ಮಲೆನಾಡಿನ ವಿಶಿಷ್ಟ ವಿಭಿನ್ನ ಆಕಾರದ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣಿನ ಮರಗಳನ್ನು ಈ ಭಾಗದ ಕೃಷಿಕರು ಕಳೆದ 2 ತಲೆಮಾರುಗಳಿಂದ ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಇವುಗಳು ನಶಿಸದಂತೆ ಜಾಗೃತಿ ವಹಿಸಿ ಅಭಿವೃದ್ಧಿಪಡಿಸಿರುವುದು ತೋಟಗಾರಿಕೆ ಇಲಾಖೆಯ ಕರ್ತವ್ಯವಾಗಿದೆ ಎಂದರು. ಅನೇಕ ವರ್ಷ ತಲಾಂತರಗಳಿಂದ ರೈತ ಬಾಂಧವರು ಅವನ್ನ ಸಂರಕ್ಷಣೆ ಮಾಡಿಕೊಂಡು ಅವನ್ನ ಪೋಷಣೆ ಮಾಡಿಕೊಂಡು ಅವನ್ನ ಬೆಳೆಸ್ಕೊಂಡು ಬರ್ತಾ ಇರ್ತಾರೆ. ಅಂಥ ತಳಿಗಳು ಮುಂದೆ ನಶಿಸಿ ಹೋಗಬಾರ್ದು. ಮತ್ತು ಆ ತಳಿಗಳಲ್ಲಿ ಏನಾದರೂ ವಿಶೇಷತೆ ಇದ್ದರೆ ಅದು ಮುಂದಿನ ಜನಾಂಗಕ್ಕೆ ಉಪಯೋಗ ಆಗಬೇಕು. ಮತ್ತು ತಮಗೆಲ್ಲ ಗೊತ್ತಿದ್ದಾಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇಂಥ ಅನೇಕ ಮರಗಳು, ಗಿಡಗಳು, ಬಳ್ಳಿಗಳು ಮತ್ತು ಕೃಷಿ ಬೆಳೆಗಳು ಇವೆಲ್ಲ ಇದ್ದಾವೆ. ತೋಟಗಾರಿಕೆ ಬೆಳೆಗಳು ಇದ್ದಾವೆ, ಔಷಧಿ ಸಸ್ಯಗಳಿದ್ದಾವೆ. ಇವನ್ನೆಲ್ಲವನ್ನು ನಾವು ಕನ್ಸರ್ವ್ ಮಾಡಬೇಕು. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಜಗದೀಶ್, ಸಾಂಪ್ರದಾಯಿಕ ಹಾಗೂ ವಿಶೇಷವಾದ ಈ ಹಲಸಿನ ಹಣ್ಣಿನ ತಳಿಗಳಿಗೆ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹಕ್ಕುಗಳ ಪ್ರಾಧಿಕಾರದಿಂದ ಮಾನ್ಯತೆ ನೀಡಿರುವುದರಿಂದ ಈ ಜಾತಿಯ ಹಲಸಿನ ಸಸಿಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ರೈತರಿಗೆ ಹಲವು ಅನುಕೂಲಗಳಿವೆ ಎಂದು ಹೇಳಿದರು. ನಮ್ಮ ರೈತರು ಏನು ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಅದು ಇಡೀ ಕರ್ನಾಟಕ ಅಲ್ಲದೆ ನಮ್ಮ ರಾಷ್ಟ್ರ ಅಲ್ಲದೆ ಪ್ರಪಂಚದ ಎಲ್ಲ ಭಾಗಗಳಿಗೂ ಈ ತಳಿಗಳ ಬಗ್ಗೆ ಪರಿಚಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ತಳಿಗಳ ಬಗ್ಗೆ ಅನೇಕ ಬೇಡಿಕೆಗಳು ಬರೋದ್ರಿಂದ ನಮ್ಮ ರೈತರ ಈ ತಳಿಗಳನ್ನು ಬೇರೆ ಬೇರೆ ಭಾಗದಲ್ಲಿ ಪ್ರಸಾರ ಮಾಡಲಿಕ್ಕೆ ಸಹಾಯ ಆಗ್ತದೆ. ಒಟ್ಟಾರೆ ಮಾರುಕಟ್ಟೆಗೆ ರುಚಿಕರವಾದ ಹಣ್ಣುಗಳ ಆಗಮನವಾಗುತ್ತಿದ್ದು, ಹೊಸ ತಳಿಗಳ ಹಲಸಿನ ಹಣ್ಣುಗಳು ಸಾರ್ವಜನಿಕರನ್ನ ಆಕರ್ಷಿಸುತ್ತಿವೆ.